ದೇವರು ಸ್ತೋತ್ರ ಹೇಳುವ ಕರ್ತನೆ, ನಿನಗೆ ಸ್ತೋತ್ರ. ವಾಗ್ದಾನಕ್ಕಾಗಿ ಸ್ತೋತ್ರ, ವಾಗ್ದಾನಕ್ಕಾಗಿ ಸ್ತೋತ್ರ. ವಾಗ್ದಾನಗಳಲ್ಲಿ ನಂಬಿಗಸ್ತನೇ, ನಿನಗೆ ಸ್ತೋತ್ರ. ವಾಗ್ದಾನಗಳಲ್ಲಿ ನಂಬಿಗಸ್ತನಾದಂಥ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೆನ್, 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 ಆಮೆನ್. Praise God. Hallelujah. Thank you, Jesus. Thank you, Jesus' name. Amen. Praise the Lord. Hallelujah. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಷ್ಟು ಮಂದಿ ಸಂತೋಷವಾಗಿದ್ದೀರಿ? ದೇವರು ನಮ್ಮನ್ನು ಈ 10ನೇ ತಿಂಗಳಲ್ಲಿ ಮೊದಲನೇ ದಿನದಲ್ಲಿ ದೇವರು ನಮ್ಮನ್ನು ಕೊಂಡು ಬಂದಿರುವುದಕ್ಕಾಗಿ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನು ಕಳೆದ 9 ತಿಂಗಳು ನಮಗೆ ಸಹಾಯಕನಾಗಿದ್ದ. ಕಳೆದ 9 ತಿಂಗಳು ನಮ್ಮನ್ನು ತೋಳಿನಲ್ಲಿ ಆತನು ಹೊತ್ತುಕೊಂಡ. 9 ತಿಂಗಳು ನಮ್ಮನ್ನು ದೇವರು ಕೈ ಹಿಡಿದವನು. ಆತನು ನಮ್ಮನ್ನು ಕೈ ಬಿಡಲೇ ಇಲ್ಲ. ಆತನು ನಮ್ಮನ್ನು ಪ್ರೀತಿಸುವುದ ಪ್ರೀತಿ, ನಮ್ಮ ಮೇಲೆ ಇಟ್ಟಂಥ ಕರುಣೆ, ದಯೆ, ಕೃಪೆ ಎಂದೆಂದಿಗೂ ಕಳೆದ 9 ತಿಂಗಳುಗಳು ಮಾರ್ಪಡದಂತೆ ಈ 10ನೇ ತಿಂಗಳಲ್ಲಿ ದೇವರು ನಮ್ಮನ್ನು ಆತನು ಕೊಂಡು ಬಂದಂಥವರಾಗಿ ಕಾಣಲ್ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ದೇವರ ವಚನದಲ್ಲಿ ನೋಡುತ್ತೇವೆ, ಹೇಗಿರಲಾಗಿ ಎಂಬುದಾಗಿ ಪೌಲನು ದೇವರ ವಚನದಲ್ಲಿ 8ನೇ ವಚನದಲ್ಲಿ ಓದಿಕೊಳ್ಳುವಾಗ, 3ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಹೇಳ್ತಾನೆ. ಓದಿಕೊಳ್ಳೋಣ. ಮೈಕಲ್ ಓದುರ್ರಿ. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ಹೇಗಿರಲಾಗಿ ಮುಂಚಿತವಾಗಿಯೇ ಅವನಿಗೆ ಆಶೀರ್ವಾದವು ಉಂಟಾಗುವುದು ಎಂಬುದಾಗಿ ಶುಭವರ್ತಮಾನವು ಮುಂಚಿತವಾಗಿಯೇ ಏನಾಗಿತ್ತು ತಿಳಿಸಬೇಡ. ಅಂದರೆ ಗುಡ್ ನ್ಯೂಸ್, ಸುವಾರ್ತೆ ಅಂದರೆ ಏನಂದರೆ, ನೀನು ಆಶೀರ್ವಾದವಾಗಿ ಇರುವಿ, ನಿನ್ನ ಜನಾಂಗಗಳು ಆಶೀರ್ವಾದವಾಗಿ ಇರುವುದು ಅಂತ ಹೇಳುವುದೇ ಶುಭ ವಾರ್ತೆಯಾಗಿದೆ. ಸುವಾರ್ತೆ ಅಂತ ಹೇಳುವಾಗ ನೀನು ಏನಾಗಿರುವುದು? ಆಶೀರ್ವಾದವಾಗಿ ಇರುವುದು. ಎಲ್ಲರೂ ಹೇಳ್ರಿ, ಸುವಾರ್ತೆ ಅಂದ್ರೇನು? ಅಬ್ರಾಹ್ಮನಿಗೆ ಸಾರಲ್ಪಟ್ಟಂಥ ಸುವಾರ್ತೆ ಏನು? ನೀನೇನಾಗಿರುವಿ? ಆಶೀರ್ವಾದವಾಗಿ ಇರುವಿ. ಇವತ್ತು ನಮಗೆ ಬಂದಿರುವಂಥ ಸುವಾರ್ತೆ ಏನು? ಸುವಾರ್ತೆ ಅದೇ ಸುವಾರ್ತೆ ಏನು? ನಾನು ಏನಾಗಿರುವೆನು? ಆಶೀರ್ವಾದವಾಗಿ ಇರುವೆನು. ಎಲ್ಲರೂ ಹೇಳ್ರಿ, ನಾನೇನಾಗಿರುವೆನು? ಸೊ ಅಬ್ರಾಹ್ಮನಿಗೆ ಒಂದು, ನಮಗೆ ಒಂದು ದೇವರು ಆತನು ಮಾಡಲಿಲ್ಲ. ಅಬ್ರಾಹ್ಮನಿಗೆ ದೇವರು ಹೇಳಿದ್ರು, ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ ಏನುಂಟಾಗುವುದು? ಆಶೀರ್ವಾದವು ಉಂಟಾಗುವುದು ಎಂದು ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಲ್ಪಡ್ತು. ಅಂದರೆ ಚೆನ್ನಾಗಿದ್ದು ಕೇಳ್ರಿ, ಇಲ್ಲಿ ನೀನು ಬರೀ ಆಶೀರ್ವಾದವಾಗಿ ಇರುವುದು ಮಾತ್ರ ಅಲ್ಲ, ನಿನ್ನ ಮೂಲಕ ಅನೇಕರಿಗೆ ನೀನೇನಾಗಿರುವಿ? ಆಶೀರ್ವಾದವಾಗಿ ಇರುವಿ. ಇವತ್ತು ನಮ್ಮ ಮನಸ್ಸು, ನಮ್ಮ ಗುಬ್ಬಚ್ಚಿಯಾದ ಮನಸ್ಸು, ನಾನು ಆಶೀರ್ವಾದವಾಗಿರಬೇಕು, ನಾನು ಆಶೀರ್ವಾದವಾಗಿರಬೇಕು, ನಾನು ಆಶೀರ್ವಾದವಾಗಿರಬೇಕೆಂಬುದನ್ನೇ ನಾವು ನೆನೆಸ್ತೇವೆ. ಆದರೆ ದೇವರು ನೆನೆಸೋದೇನೆಂದರೆ, ನೀನು ಅನೇಕರಿಗೆ ಏನಾಗಿರುವಿ? ಆಶೀರ್ವಾದವಾಗಿರುವಿ. ಅದೇ ನಿಜವಾದ ಆಶೀರ್ವಾದ. ನಾನು ಅನೇಕರಿಗೆ ಆಶೀರ್ವಾದವಾಗಿ ಇರುವಂತೆ ದೇವರು ನಮ್ಮನ್ನು ಏನು ಮಾಡ್ಕೊಂಡಿದ್ದಾನೆ? ಆರಿಸಿಕೊಂಡವನಾಗಿ. ಅದಕ್ಕೆ ಸ್ವಾಮಿ, ನನ್ನನ್ನು ನಂಬುವವನ ಹೊಟ್ಟೆ ಒಳಗಿಂದ ಏನು ಉಂಟಾಗುತ್ತೆ ಅಂತ ಹೇಳಿದ್ರು? ಜೀವಕರವಾದರ ಶುಭವಾರ್ತೆನ ಅಥವಾ ದುರ್ವಾರ್ತೆನ? ಶುಭವಾರ್ತೆ. ಅನೇಕರಿಗೇನು? ಅದು ಬಿಡಬೇಕಂತೆ, ಇದು ಬಿಡಬೇಕಂತೆ. ಅದು ಬಿಟ್ಬಿಟ್ರೆ ಏನು ಸಿಗುತ್ತೆ ನಮಗೆ? ಇದು ಬಿಟ್ಟರೆ ಏನು ಸಿಗುತ್ತೆ? ಕೆಲವರಿಗೆ ಪ್ರೇಯರ್ ಯಾಕೆ ಬಂದಿಲ್ಲ ಅಂದರೆ ಕೆಲಸ, ಅದು ಬಿಟ್ಬಿಟ್ರೆ ಹೆಂಗೆ, ಇದು ಬಿಟ್ಟು ಬಂದರೆ ಹೆಂಗೆ? ಪ್ರೈಸ್ ದಿ ಲಾರ್ಡ್. ಅನೇಕ ವೇಳೆಗಳಲ್ಲಿ ನಾವು ಬಿಡೋದನ್ನ ಯೋಚನೆ ಮಾಡ್ತೀವಿ, ಆದರೆ ದೇವರು ಕೊಡೋದನ್ನ ನಾವೇನು ಮಾಡಲ್ಲ? ಯೋಚನೆ ಮಾಡಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ನಾವು ಅನೇಕ ವೇಳೆಗಳು ಇದೇನೆ ಯೋಚನೆ ಮಾಡೋದು. ಬಿಡೋದನ್ನ ನಾವು ಅಲ್ಪವಾದದನ್ನು ಒಂದು ವೇಳೆ ಬಿಡಬಹುದು. ಒಂದು ವೇಳೆ ಈ ಲೋಕದ ದೃಷ್ಟಿಯಲ್ಲಿ ನಿನಗೆ ಶ್ರೇಷ್ಠವಾದದ್ದನ್ನೇ, ಲಾಭಕರವಾದದ್ದನ್ನೇ ಬಿಡಬಹುದು. ಆದರೆ ದೇವರು ಅದಕ್ಕಿಂತಲೂ ಅತಿ ಶ್ರೇಷ್ಠವಾದದ್ದು, ಉತ್ಕೃಷ್ಟವಾದದ್ದು ನಿನಗೇನು ಮಾಡ್ತಾನೆ? ಆತನು
ನೀಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಒಬ್ಬ ಮೀನು ಹಿಡಿಯೋನು ಆತನು ಒಂದು ಮೀನನ್ನ ಆತನು ಗಾಣದಲ್ಲಿ ಹಾಕ್ಬೇಕಾದ್ರೆ ಅಯ್ಯೋ ಒಂದು ಮೀನು ಹೋಗುತ್ತಲ್ಲ ಅಂತೇಳಿ ಅವನು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ಅವನಿಗೇನು ಸಿಗಲ್ಲ, ಬಹುಪಾಲು ಆ ಮೀನು ಸಿಗಲ್ಲ. ಒಬ್ಬ ರೈತ ಆತನು ಸ್ವಲ್ಪ ಬೀಜವನ್ನು ಬಿತ್ತುವಾಗ ಅಯ್ಯೋ ಇಷ್ಟು ಬೀಜ ಬಿತ್ತಿನಲ್ಲ, ಒಂದು ಪಲ್ಲ ಬಿತ್ತಿನಲ್ಲ, ಒಂದು ಮೂಟೆ ಬಿತ್ತಿನಲ್ಲ, 2 ಪಲ್ಲ ಬಿತ್ತಿನಲ್ಲ, ಅಯ್ಯೋ ಅಂತೇಳಿ ಕಂಜುಸ್ತನ ಪಟ್ಕೊಂಡು ಅವನು ಆ ಬೀಜನ ತನಗಿಟ್ಕೊಂಡ್ರೆ 1 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಆ ಬೀಜ ಏನು ಮಾಡ್ಬೋದು, ಅವನು ತಿಂದು ಖಾಲಿ ಮಾಡಿಬಿಡ್ಬೋದು. ಅದೇ ಅವನ ಬಿಟ್ಟು ಅದನ್ನು ಹೊಲದಲ್ಲಿ ಹಾಕಿದಾಗ ಅವನೇನು ಮಾಡ್ತಾನೆ, ಅನೇಕ ಪಲ್ಲಗಳನ್ನು, ಅನೇಕ ಮೂಟೆಗಳನ್ನು ಅವನೇನು ಮಾಡ್ತಾನೆ, ಕೊಯ್ಯುವನಾಗಿದ್ದಾನೆ. ಬರೀ ಒಬ್ಬ ರೈತನಿಗೆ ಮಳೆ ಮೇಲೆ, ಭೂಮಿ ಮೇಲೆ ನಂಬಿಕೆ ಇಟ್ಟು ಅವನು ಏನೋ ಒಂದು ಆಗ್ತಾನೆ, ಅದಕ್ಕೆ ಫಲ ಸಿಗುತ್ತಂದರೆ ಕರ್ತನ ಮೇಲೆ ನೀನು ನಂಬಿಕೆ ಇಟ್ಟು ಲಾಭವಾದುದನ್ನು ನಷ್ಟವೆಂದು ನೀನು ಎಣಿಸುವರಾಗಿರಬೇಕು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಲಾಭವಾದುದನ್ನು ನಷ್ಟವಾಗಿ ಎಣಿಸ್ರಿ. ಅಬ್ರಾಮನಿಗೆ ತನ್ನ ಊರಲ್ಲಿ, ತನ್ನ ತಂದೆ ಮನೆಯಲ್ಲಿ, ಸ್ವದೇಶದಲ್ಲಿ, ಬಂಧು ಬಳಗದಲ್ಲಿ, ತನ್ನ ಮನೆ, ಬಂಧು ಬಳಗ, ಹೊಲ, ಜಮೀನು, ಅವರ ಅಪ್ಪಂದು ಆಸ್ತಿ ಎಲ್ಲ ಇತ್ತು. ಏನು ಇಲ್ಲದವನಾಗಿರಲಿಲ್ಲ. ಅವನೊಬ್ಬ ಬಡವನಲ್ಲ, ದೊಡ್ಡ ಶ್ರೀಮಂತ, ಐಶ್ವರ್ಯವಂತನಾಗಿದ್ದ. ಯಾವ ಒಂದು ಕೊರತೆ ಅವನಿಗಿರಲಿಲ್ಲ. ಸಡನ್ನಾಗಿ ದೇವರು ಬಂದು ಬಿಡು ಅಂತ ಹೇಳಿದ್ರೆ ಅದೊಂದು ಅವನಿಗೆ ಅದನ್ನು ಕೆಟ್ಟದಾಗಿ ತೋಳಿಲ್ಲ, ಅದು ಅವನಿಗೆ ಶುಭವಾರ್ತೆಯಾಗಿತ್ತು. ಹಲ್ಲೆಲೂಯ. ನಾವು ಅನೇಕ ವೇಳೆಗಳಲ್ಲಿ ಏನಾದರೂ ದೇವರು ಬಿಡು, ದೇವರು ಏನಾದರೂ ಕೊಡು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಅದನ್ನು ನೋವಾಗಿ ಕಷ್ಟವಾಗಿ ತೋಳ್ತೀವಿ. ಅಬ್ರಾಮನು ಅವನೇನು ಮಾಡಲಿಲ್ಲ, ಅದನ್ನು ಕಷ್ಟವಾಗಿ ಎಣಿಸಲೇ ಇಲ್ಲ. ಅವನಿಗೆ ಗೊತ್ತಿತ್ತು, ನನ್ನೊಟ್ಟಿಗೆ ಮಾತನಾಡುವಂಥ ದೇವರು ಆತನು ಸತ್ಯವಂತನು, ವಾಗ್ದಾನಗಳಲ್ಲಿ ಮಾಡಿದಾತನು ನಂಬಿಗಸ್ತನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಅದಕ್ಕೆ ಹೀಗಿರಲಾಗಿ ನಂಬುವವರು, ನಂಬಿಕೆ ಇಟ್ಟ ಅಬ್ರಾಮನೊಂದಿಗೆ ಸಹ ಏನು ಮಾಡ್ತಾರೆ, ದೌರ್ಭಾಗ್ಯವನ್ನಲ್ಲ ಸೌಭಾಗ್ಯವನ್ನು ನಾವೇನು ಮಾಡಿದ್ದೀವಿ, ಹೊಂದಿದವರಾಗಿದ್ದೇವೆ. ಹಲ್ಲೆಲೂಯ. ಈ ಬೆಳಗಿನ ಹೇಳಿ, ಯಾರೆಲ್ಲ ಕ್ರಿಸ್ತನ ಮೇಲೆ, ಸುವಾರ್ತೆ ಮೇಲೆ, ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನೀವು ಬಂದವರಾಗಿದ್ದೀರೋ, ನೀವ್ಯಾರು ದೌರ್ಭಾಗ್ಯರಲ್ಲ, ನೀವೆಲ್ಲರೂ ಏನಾಗಿದ್ದೀರಿ, ಸೌಭಾಗ್ಯರು. ಹೇಳ್ರಿ, ನಾನು ಸೌಭಾಗ್ಯವುಳ್ಳವನು. ಆಮೆನ್, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದರಲ್ಲಿ 13ನೇ ವಚನಕ್ಕೆ ನಾವು ತಿರುಗಿ ಬರೋಣ. ಇವಾಗ ಇಲ್ಲಿ ಯಾವುದು, ಗಲಾತ್ಯದವರಿಗೆ 3ನೇ ಅಧ್ಯಾಯ 13ನೇ ವಚನವನ್ನು ಓದ್ಕೊಡ್ರಿ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಆಮೆನ್, ಹಲ್ಲೆಲೂಯ. ಇಲ್ಲಿ ನಾವು ನೋಡುತ್ತೇವೆ ಗಲಾತ್ಯದವರಿಗೆ 3ನೇ ಅಧ್ಯಾಯ ಅದರಲ್ಲಿ 13ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು, ಅಬ್ರಾಮನಿಗೆ ಮಾತ್ರ ಆಶೀರ್ವಾದವು ಆಗಲಿಲ್ಲ. ಈಗ ಬೈಬಲ್ ಹೇಳುತ್ತದೆ, ಅಬ್ರಾಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ. ಈಗ ನಾವೆಲ್ಲರೂ ಯಾರು, ಅನ್ಯ ಜನರಾಗಿದ್ದೀವಿ. ಯಾರು ಯಹೂದ್ಯರಲ್ಲ, ಇಸ್ರೇಲರಲ್ಲ. ನಾವೆಲ್ಲರೂ ಯಾರಾಗಿದ್ದೀವಿ, ಅನ್ಯ ಜನರಾಗಿದ್ದೀವಿ. ಅನ್ಯ ಜನರಾಗಿರುವಂಥ ನಮಗೆ ಈಗ ಉಂಟಾಗುವಂತೆ, ಏನುಂಟಾಗುವಂತೆ, ಆಶೀರ್ವಾದ ಉಂಟಾಗುವಂತೆ. ಏನುಂಟಾಗುವಂತೆ ಎಲ್ಲರೂ ಹೇಳ್ರಿ. ಹಾಗಾದ್ರೆ ನಿನ್ನ ತಲೆ ಮೇಲೆ ಏನಿದೆ, ನೀನೇನಾಗಲ್ಪಟ್ಟಿದ್ಯಾ, ಆಶೀರ್ವಾದ ನಿಧಿಯಾಗಿ ದೇವರು ನಿನ್ನನ್ನು ಇಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಸೊ ಅದಕ್ಕೆ ಇಲ್ಲಿ ಬೈಬಲ್ ಹೇಳುತ್ತದೆ, ಅನ್ಯ ಜನರಿಗೆ ಆಶೀರ್ವಾದ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ಏನಾಗಿದೆ, ಇವತ್ತು ನಮಗೆ ಆತ್ಮನು ದೊರಕಿದೆ. ಯಾರು ಬಂದಿದ್ದಾರೆ ನಮಗೆ ಇವಾಗ? ಆತ್ಮನು. ಯಾರು ನಮಗೆ, ನಮ್ಮಲ್ಲಿ ಯಾವ ಆತ್ಮ ಇದೆ ಇವಾಗ? ಎಲ್ಲರೂ ಯಾವ ಆತ್ಮ ಇದೆ? ಪವಿತ್ರ ಆತ್ಮನಿದ್ದಾನೆ. ಎಲ್ಲರೂ ಹೇಳ್ರಿ, ಯಾವ ಆತ್ಮನಿದ್ದಾರೆ? ಪವಿತ್ರಾತ್ಮನಿರುವುದಕ್ಕೆ ಸೂಚನೆ ಏನು? ನಾವು ಸೌಭಾಗ್ಯವುಳ್ಳವರಾಗಿ ಇದ್ದೇವೆ.
ನಾವು ದೌರ್ಭಾಗ್ಯರಲ್ಲ, ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ, ಆಶೀರ್ವದಿಸುವುದಕ್ಕಾಗಿ ಎಂಬುದಕ್ಕಾಗಿ ಸೂಚನೆ ಏನಪ್ಪ, ಗುರುತು ಏನಪ್ಪ, ಏನಾಗಿದೆ? ಅದು ನಮಗೆ ಪವಿತ್ರಾತ್ಮರಾಗಿದ್ದಾರೆ. ಈಗ ಮಳೆ ಬರೋಕ್ಕಿಂತ ಮುಂಚೆ ನಮಗೇನು ಉಂಟಾಗುತ್ತೆ? ಮೋಡ, ಆಮೇಲೆ ಗಾಳಿ ಉಂಟಾಗುತ್ತೆ. ಅದು ನೋಡುವಾಗ ನಮಗೇನನ್ನುತ್ತೆ? ಸೂಚನೆ ಮಳೆ ಬರುತ್ತೆ ಎಂಬುದಾಗಿ. ಅದೇ ಥರ ನೀನು ಆಶೀರ್ವಾದವಾಗಿ ಇರಲಿಕ್ಕೆ ಸೂಚನೆ ಏನಪ್ಪ? ನಿನ್ನ ಒಳಗಡೆ ಇರುವ ಪವಿತ್ರಾತ್ಮರು. ಎಲ್ಲರೂ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಹೇಳೋಣವಾ? ಹಲ್ಲೆಲೂಯಾ. ದೊಡ್ಡ ಎವಿಡೆನ್ಸ್, ದೊಡ್ಡ ಸಾಕ್ಷಿ ನಮ್ಮ ಒಳಗಿರುವಂಥ ಪವಿತ್ರಾತ್ಮನಿಗಿಂತ ಬೇರೆ ಏನಾದರೂ ಸಾಕ್ಷಿ ಬೇಕಾ? ಹೇಳ್ರಿ. ಈಗ ನಾವು ಯಾರಾದರೂ ಒಂದು ಮಾತು ಪ್ರಾಮಿಸ್, ಗಾಡ್ ಪ್ರಾಮಿಸ್, ಮೈ ಪ್ರಾಮಿಸ್, ಮೈ ಮದರ್ ಪ್ರಾಮಿಸ್, ನಮ್ಮ ಅಮ್ಮನಾಣೆ, ನನ್ನಾಣೆ, ನಮ್ಮ ಮಕ್ಕಳಾಣೆ, ನಮ್ಮ ಅಪ್ಪನಾಣೆ, ಎಲ್ಲರ ಆಣೆ ಏನು ಮಾಡ್ತೀವಿ ನಾವು? ಇಡ್ತೀವಿ. ಯೇಸುವಿನ ಆಣೆ ಅಂತ ಮನುಷ್ಯರು ಹೇಳೋರಾಗಿದ್ದಾರೆ. ಈಗ ದೇವರು ಆಣೆ ಇಡಬೇಕಾದ್ರೆ ಯಾರ ಮೇಲೆ ಆಣೆ ಇಡಬೇಕಾಗಿದೆ? ದೇವರಿಗಿಂತ ದೊಡ್ಡವರು ಯಾರ ಇದ್ದಾರ? ಇಲ್ಲ. ಅದಕ್ಕೆ ದೇವರು ನಮಗೆ ಆಣೆಯಾಗಿ ಯಾರನ್ನ ಕೊಟ್ಟಿದ್ದಾನೆ? ಪವಿತ್ರಾತ್ಮರನ್ನ ಕೊಟ್ಟಿದ್ದಾನೆ. ಏನಕ್ಕಾಗಿ? ನಾವು ಆಶೀರ್ವಾದ ನಿಧಿಯಾಗಿ ಇರ್ಲಿಕ್ಕಾಗಿ, ಅಡ್ವಾನ್ಸ್ ಆಗಿ, ಮುಂಗುರುತಾಗಿ, ಮುದ್ರೆಯಾಗಿ ನಮಗೆ ಪವಿತ್ರಾತ್ಮರನ್ನ ಕೊಟ್ಟಿದ್ದಾರೆ. ಅಂದರೆ ನೀನು ಏನಾಗಿರುವುದಕ್ಕಾಗಿ? ಆಶೀರ್ವಾದ ನಿಧಿಯಾಗಿ ಇರುವುದಕ್ಕಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವ ಜನರೇ, ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು, ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆ ಕ್ರಿಸ್ತನು, ನೋಡ್ರಿ ಎಲ್ಲರೂ ಬೈಬಲ್ ನೋಡ್ರಿ, ಕ್ರಿಸ್ತನು ನಮ್ಮ ನಿಮಿತ್ತ ಏನಾದ? ಅವನು ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸುತ್ತಾನೆನಾ? ಬಿಡಿಸಿದನು. ಎಲ್ಲ ನೋಡ್ರಿ, ಹೇಳ್ರಿ, ಬಿಡಿಸುತ್ತಾನನ? ಬಿಡಿಸಿದನ? ಬಿಡಿಸಿದನು. ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಏನಾಗಿದೆ? ಬರದದೇ ಅಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮನ್ನ ಆಶೀರ್ವಾದ ಮಾಡಲಿಕ್ಕಾಗಿ ಯೇಸು ನಮಗಾಗಿ ಏನಾದರೂ ಶಾಪಗ್ರಸ್ತನಾದ. ಎಲ್ಲರೂ ಏನಾದನು? ಶಾಪಗ್ರಸ್ತನಾದ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಮಗೆ ನಾವು ಕಟ್ಟಬೇಕಾದಂಥ ಪೆನಾಲ್ಟಿ, ನಾವು ಕಟ್ಟಬೇಕಾದಂಥ ಒಂದು ದಂಡ ಯಾರು ಕಟ್ಟಿದ್ದಾರೆ? ಯೇಸು ಕಟ್ಟಿದ್ದಾರೆ. ಆದುದರಿಂದ ನೀನು ಇವತ್ತು ಏನಾಗಿದೆಯಾ? ನೀನು ಆಶೀರ್ವಾದವಾಗಿ ದೇವರು ನಿನ್ನನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಸೊ ಅದಕ್ಕೆ ಆಶೀರ್ವಾದ ಇಟ್ಟಿದ್ದಾನೆ ಎಂಬುದನ್ನು ಕಾರಣ ಅಥವಾ ಅದಕ್ಕೆ ಗುರುತು ಏನಪ್ಪ, ಅದಕ್ಕೆ ಗ್ಯಾರಂಟಿ ಏನಪ್ಪ ಅನ್ನಕ್ಕೆ ನಮ್ಮ ಒಳಗಿಡುವ ಪವಿತ್ರಾತ್ಮರು. ಯಾರೆಲ್ಲ ಪವಿತ್ರಾತ್ಮನ ಹೊಂದಿದ್ದೀರಿ? ಯಾರೆಲ್ಲ ಅನ್ಯ ಭಾಷೆ ಮಾತಾಡ್ತೀರಿ? ಒಂದು ಆಮೇನ್ ಅಂತ ಹೇಳೋಣ. ಹಲ್ಲೆಲೂಯಾ. ಸೊ ಅದಕ್ಕೆ ಪವಿತ್ರಾತ್ಮರು ನಮಗೇನಾಗಿಬಿಟ್ಟಿದ್ದಾರೆ? ಅಡ್ವಾನ್ಸ್ ಆಗಿ ಗ್ಯಾರಂಟಿ ಕೊಟ್ಬಿಟ್ಟಿದೆ. ಈಗ ನಾವು ಯಾವುದಾದ್ರೂ ಒಂದು ವಸ್ತುನ ಕೊಂಡುಕೊಳ್ಳುವಾಗ ಅಥವಾ ನಮಗೆ ಮಾರುವಾಗ ನಾವೇನು ಮಾಡ್ತೀವಿ? ಮುಂಗಡವಾದಂಥ ಅಡ್ವಾನ್ಸನ್ನು ಕೊಡ್ತೀವಿ. ಎಷ್ಟು ಅಡ್ವಾನ್ಸ್ ಕೊಡ್ತೀವಿ? ಫುಲ್ ಕೊಡ್ತೀವ? ಸ್ವಲ್ಪ ಕೊಡ್ತೀವ? ಸ್ವಲ್ಪ ಅಡ್ವಾನ್ಸ್ ಕೊಡ್ತೀವಿ. ಆ ಅಡ್ವಾನ್ಸ್ ಕೊಟ್ಟಿರೋದಕ್ಕೆ ಅರ್ಥ ಏನು? ಅದು ನಮಗೇನಾಗುತ್ತೆ? ಆ ವಸ್ತು, ಆ ಜಮೀನು ಅಥವಾ ಮನೆ ಅಥವಾ ಗಾಡಿ ನಮಗೇನಾಗುತ್ತೆ? ನಾವು ಕೊಂಡ್ಕೊಳ್ತೀವಿ, ಸಿಕ್ಕೆ ನಮಗೆ ಸಿಗುತ್ತೆ. ಮಾರೋನು ಸಹ ಏನು ಮಾಡ್ತಾನೆ? ಅದು ಅವರಿಗೇನೆ, ಬೇರೆ ಯಾರು ಬಂದರೂ ಏನು ಮಾಡಲ್ಲ, ಅದನ್ನು ಕೊಡಲ್ಲ. ಅದೇ ಥರ ದೇವರ ವಾಗ್ದಾನಗಳು, ಆಶೀರ್ವಾದಗಳೆಲ್ಲವೂ ನಮಗೆ ದೊರೆಯುವಂಥದ್ದಾಗಿರುವುದರಿಂದ ಅಡ್ವಾನ್ಸ್ ಆಗಿ ಏನು ಕೊಟ್ಬಿಟ್ಟಿದ್ದಾರೆ? ಸ್ವಲ್ಪವಾಗೆಲ್ಲ ನಮಗೆ ಸಿಗುವ ಆಶೀರ್ವಾದಗಳಿಗಿಂತಲೂ, ಚೆನ್ನಾಗಿ ಕೇಳ್ರಿ, ನಮಗೆ ಸಿಗುವ ವಾಗ್ದಾನಗಳಿಗಿಂತಲೂ, ನಮಗೆ ಸಿಗುವ ಆಶೀರ್ವಾದಗಳಿಗಿಂತಲೂ ನಾವು ಅಡ್ವಾನ್ಸ್ ಕೊಟ್ಟರೆ 10 ಲಕ್ಷ ರೂಪಾಯಿಗೆ ಒಂದು ವೇಳೆ 10,000 ರೂಪಾಯಿ ಅಡ್ವಾನ್ಸ್ ಕೊಡ್ತೀವಿ. ಅರ್ಥ ಆಯ್ತರ? ಸ್ವಲ್ಪ ಅಡ್ವಾನ್ಸ್ ಕೊಡ್ತೀವಿ. ಆದರೆ ಚೆನ್ನಾಗಿ ತಿಳ್ಕೊಳ್ರಿ, ನಾವು ಹೊಂದಿಕೊಳ್ಳುವ ವಾಗ್ದಾನಗಳು, ನಾವು ಹೊಂದಿಕೊಳ್ಳುವ ಆಶೀರ್ವಾದಗಳಿಗಿಂತಲೂ ಶ್ರೇಷ್ಠವಾದ ಅಡ್ವಾನ್ಸ್ ಯಾವುದು ಗೊತ್ತರ? ಪವಿತ್ರಾತ್ಮರು. ಆಮೆನ್. ಹಲ್ಲೆಲೂಯಾ.
ನಿತ್ಯ ಜೀವ ಎಂಬ ಆಶೀರ್ವಾದ, ಸ್ವಸ್ಥತೆ ಎಂಬ ಆಶೀರ್ವಾದ, ಐಶ್ವರ್ಯ ಎಂಬ ಆಶೀರ್ವಾದ, ಅರ್ಥ ಆಯ್ತಾ? ಆರೋಗ್ಯ ಎಂಬ ಆಶೀರ್ವಾದ, ನಿತ್ಯ ಜೀವ ಎಂಬ ಆಶೀರ್ವಾದ. ಇವುಗಳಿಗಿಂತಲೂ ಶ್ರೇಷ್ಠವಾದುದು ಯಾವುದು? ಪವಿತ್ರಾತ್ಮರು. ಅದಕ್ಕೆ ಸ್ವಾಮಿ ಹೇಳಿದ್ರು, ನಾನು ಹೋಗಿ ನಿಮಗೆ ಯಾರನ್ನ ಕಳಿಸಿಕೊಡ್ತೀನಿ? ಪವಿತ್ರಾತ್ಮರನ್ನ ಕಳಿಸಿಕೊಡ್ತೀನಿ. ಅದಕ್ಕಾಗಿ ನೀವು ಆಶೀರ್ವಾದ ಹೊಂದಲಿಕ್ಕೆ ಗುರುತು, ಸೂಚನೆ ಅಥವಾ ಅಡ್ವಾನ್ಸ್ ಯಾರಪ್ಪ ಅಂದ್ರೆ ಪವಿತ್ರಾತ್ಮರು. ಎಲ್ಲರೂ ಹೇಳ್ರಿ, ಏನಕ್ಕೆ ಪವಿತ್ರಾತ್ಮರು ನಮ್ಮಲ್ಲಿದ್ದಾರೆ? ನಾವು ಏನಾಗಿರೋದಕ್ಕಾಗಿ? ಆಶೀರ್ವಾದವಾಗಿರಲಿಕ್ಕಾಗಿ, ಗುರುತಾಗಿ, ಅಡ್ವಾನ್ಸ್ ಆಗಿ ದೇವರು ನಮಗೆ ಪವಿತ್ರಾತ್ಮರು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಭೂಮಿ ಬರಿದಾಗಿ ಕತ್ತಲೆ ತುಂಬಿದ್ದಾಗ, ಆದಿ ಸಾಗರದ ಮೇಲೆ ಏನಿತ್ತು? ಕತ್ತಲೆ ಇತ್ತು, ಭೂಮಿ ಬರಿದಾಗಿತ್ತು, ಏನೂ ಇರಲಿಲ್ಲ. ಆಗ ಜಲಸಮೂಹಗಳ ಮೇಲೆ ಯಾರು ಚಲಿಸ್ತಾ ಇದ್ರು? ಪವಿತ್ರಾತ್ಮರು ಚಲಿಸ್ತಾ ಇದ್ರು. ಈಗಲೂ ನಮ್ಮ ಜೀವಿತದಲ್ಲಿ ಒಂದು ವೇಳೆ ಕ್ರಮ ಇಲ್ಲದೇನೆ ಇರ್ಬೋದು, ಆಶೀರ್ವಾದ ಇಲ್ಲದೇನೆ ಇರ್ಬೋದು, ಏನನ್ನು ಕಾಣದೇ ಇರ್ಬೋದು. ಭೂಮಿನೇ ಕಾಣ್ತಿರ್ಲಿಲ್ಲ, ಕತ್ತಲೆ ಇತ್ತು, ಕ್ರಮ ಇಲ್ಲದಂತೆ ಇತ್ತು, ಭೂಮಿ ಮೇಲೆ ನೀರು ತುಂಬಿಕೊಂಡಿತ್ತು. ಇವತ್ತು ನಮ್ಮ ಮೇಲೂ ಸಹ ಕತ್ತಲೆ ತುಂಬಿಕೊಂಡಿರ್ಬೋದು, ಆಶೀರ್ವಾದ ಕಾಣದೇ ಇರ್ಬೋದು. ಆದರೆ ನಿನ್ನ ಮೇಲೆ ಯಾರಿದ್ದಾರೆ? ಪವಿತ್ರಾತ್ಮರು ಇದ್ದಾರೆ. ನಿಮ್ಮ ಮೇಲೆ ಪವಿತ್ರಾತ್ಮರು ಬರಲು ನೀವು ಏನನ್ನು ಹೊಂದುವಿರಿ? ಬಲವನ್ನ ಹೊಂದುವಿರಿ. ಹಾಗಾದ್ರೆ ನಿಮ್ಮ ಮೇಲೆ ಇವಾಗ ಪವಿತ್ರಾತ್ಮರು ಏನ್ ಮಾಡ್ತಾ ಇದ್ದಾರೆ? ಸಂಚಕಾರನಾಗಿ ಸಂಚರಿಸುತ್ತಿದ್ದಾರೆ. ಯಾಕೆಂದ್ರೆ ದೇವರು ಮಾಡಿದಂತ ಎಲ್ಲಾ ವಾಗ್ದಾನಗಳಿಗೆ ನೀನು ಏನಾಗಬೇಕು? ಅನುಭವಿಸಬೇಕೆಂಬುದಕ್ಕಾಗಿ ಏನು ಕಾಣ್ತಾ ಇಲ್ಲ ಇವಾಗ. ಎಲ್ಲ ಕ್ರಮ ಇಲ್ದೇನೆ ಇರ್ಬೋದು, ಕತ್ತಲೆ ಇರ್ಬೋದು, ಡೊಂಕಾಗಿರ್ಬೋದು, ಏನು ಆಶೀರ್ವಾದನೇ ಕಾಣದೇ ಇರ್ಬೋದು. ನಕ್ಷತ್ರ, ಸೂರ್ಯ, ಚಂದ್ರ, ಗಿಡ, ಮರಗಳು, ಮೀನು, ಈ ಎಲ್ಲ ಯಾವುದೂ ಇಲ್ದೇನೆ ಇತ್ತು. ಆಗ ಪವಿತ್ರಾತ್ಮರು ಸಂಚಕರನಾಗಿದ್ದ. ಅದೇ ತರ ನಿನ್ನ ಮೇಲೆ ಪವಿತ್ರಾತ್ಮರು ಇವತ್ತೇನಾಗ್ತಾ ಇದ್ದಾರೆ? ಸಂಚಕರನಾಗಿದ್ದಾರೆ. ಅದಕ್ಕೆ ಚೆನ್ನಾಗಿ ನಾವೇನು ಮಾಡಬೇಕು? ಅನ್ಯ ಭಾಷೆಗಳನ್ನ ಮಾತಾಡ್ತಾನೆ ಇರಬೇಕು. ವೆರಿ ಗೂಗಲ್ ಮೀಟಲ್ಲಿ ಬಂದಾಗಿ ಮಾತ್ರ ಅಲ್ಲ, ಚರ್ಚಲ್ಲಿ ಬಂದಾಗಿ ಮಾತ್ರ ಅಲ್ಲ, ನೀವು ಕೆಲಸ ಮಾಡುವಾಗ, ಹೋಗುವಾಗ, ಬರುವಾಗ, ಎಲ್ಲ ಸಮಯಗಳಲ್ಲಿ ನೀವೇನು ಮಾಡಬೇಕು? ಪವಿತ್ರಾತ್ಮರಿಂದ ಭರಿತರಾಗಿ ಅನ್ಯ ಭಾಷೆಗಳನ್ನು ಮಾತಾಡ್ತಿರ್ಬೇಕು. ಈಗ ಅನ್ಯ ಭಾಷೆ ಮಾತಾಡ್ತಿದ್ರೆ ಮಾತ್ರ ಸಾಕ? ನಾನು ಆಶೀರ್ವಾದವಾಗಿ ನಿಧಿಯಾಗಿರ್ತೀನ? ನಾನು ಸರಿ ಇಲ್ವಲ್ಲ, ನಾನು ನೆಟ್ಟಿಗಿಲ್ವಲ್ಲ, ನಾನು ಹಂಗಿಲ್ವಲ್ಲ, ನಾನು ಈ ಥರ ಇಲ್ವಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುವರಾಗಿ ಕಾಣಲ್ಪಡುತ್ತೇವೆ. ನಾನು ಆಶೀರ್ವಾದ ಹೊಂದ್ಕೊಳ್ಬೇಕಾದ್ರೆ ನಾನು ಅವ್ರ ಥರ ಭಕ್ತಿ ಮಾಡಬೇಕು, ಅವ್ರ ಥರ ಪ್ರಾರ್ಥನೆ ಮಾಡಬೇಕು, ನಾನು ಈ ಥರ ಪ್ರಾರ್ಥನೆ ಮಾಡಬೇಕು, ನಾನು ಈ ಥರ ಒಳ್ಳೆಯವನಾಗಿರ್ಬೇಕು, ನಾನು ಆ ಥರ ಒಳ್ಳೆಯವನಾಗಿರ್ಬೇಕು. ನಾನು ಒಳ್ಳೆಯವನಿಲ್ವಲ್ಲ, ನಾನು ಒಳ್ಳೆಯವನಾಗಬೇಕಂತ ಬಯಸ್ತಿದ್ರು ನಾನು ಯಾವಾಗಲೂ ತಪ್ಪನ್ನೇ ಮಾಡ್ತಾ ಇದ್ದೀನಲ್ಲ, ಕೆಟ್ಟದನ್ನೇ ನಾನು ಮಾಡ್ತಾ ಇದ್ದೀನಲ್ಲ, ನನ್ನಲ್ಲಿ ಒಳ್ಳೆದಿಲ್ವಲ್ಲ, ನನ್ನಲ್ಲಿ ಯಾವಾಗಲೂ ಕೆಟ್ಟದೇ ಇದೆ. ಪ್ರಿಯರೇ, ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ದು ಅವನಿಗೆ ಧರ್ಮಶಾಸ್ತ್ರವನ್ನ ಕೊಟ್ಟು ಅವನಿಗೆ ಏನು ಮಾಡೋದಕ್ಕೆ ಹೇಳಿದ್ರು? ಆತನ್ನ ವಾಗ್ದಾನಗಳನ್ನು ಕೊಡ್ತೀನಿ ಅಂತ ಹೇಳಿಲ್ಲ. ಅವನಿಗೆ ಧರ್ಮಶಾಸ್ತ್ರವೇ ಇರಲಿಲ್ಲ. ಅವನಿಗೆ ವಾಗ್ದಾನಗಳನ್ನು ಮಾಡಿದಾಗ ನಂಬಿಕೆಯಿಂದಲೇ ವಾಗ್ದಾನಗಳನ್ನು ಹೊಂದಿಕೊಂಡನೇ ಹೊರತು ಅದು ಮಾಡಬೇಡ, ಇದು ಮಾಡಬೇಡ, ಇದು ಮಾಡು, ಅದು ಮಾಡು, ಆ ಥರ ಮಾಡು, ಈ ಥರ ಮಾಡು, ಹಿಂಗಿರು, ಆ ಥರ ಇರು ಅಂತ ಹೇಳಿದಾಗ ದೇವರು ಅವನಿಗೆ ವಾಗ್ದಾನ ಕೊಡಲಿಲ್ಲ. ಅವುಗಳು ಇಲ್ಲದಿರುವಾಗಲೇ ದೇವರು ವಾಗ್ದಾನವನ್ನು ಕೊಟ್ಟನು. ನಾವೊಂದು ವಚನವನ್ನು ಓದಿಕೊಳ್ಳೋಣ. ರೋಮಪುರ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ಓದ್ಕೊಳ್ರಿ. ರೋಮಪುರ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನ, ನೀನು ಲೋಕಕ್ಕೆ ಬಾಧ್ಯನಾಗುವಿ ಎಂಬ ವಾಗ್ದಾನವು ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದಲ್ಲ, ನಂಬಿಕೆ ಎಂಬ ನೀತಿಯಿಂದ ಆದದ್ದೇ. ಎಲ್ಲರೂ ಗಮನಿಸೋಣ. ನೋಡ್ರಿ, ನೀನು ಲೋಕಕ್ಕೆ ಬಾಧ್ಯನಾಗುವಿ, ಆಶೀರ್ವಾದವಾಗಿ ಇರುವಿ, ನೀನು ವಾಗ್ದಾನಗಳನ್ನು ಹೊಂದಿಕೊಳ್ಳುವಿ ಎಂಬ ವಾಗ್ದಾನವು ಅಬ್ರಾಹ್ಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದು ಅಲ್ಲ, ನಂಬಿಕೆ ಎಂಬ ನೀತಿಯಿಂದಲೇ ಆದದ್ದು. ಹಾಗಾದರೆ ಅಬ್ರಾಹ್ಮನಿಗೆ ವಾಗ್ದಾನ ನೆರವೇರಿದ್ದು ಹೆಂಗಪ್ಪ ಅಂದರೆ, ಚೆನ್ನಾಗಿ ತಿಳ್ಕೊಳ್ರಿ, ನಾನು ಅದು ಮಾಡಲಿಲ್ಲ, ನೀನು ಇದು ಮಾಡಲಿಲ್ಲ, ನನಗೆ ಅದು ಇಲ್ಲ, ಇದಿಲ್ಲ, ದೇವ್ರು ಹೇಳಿಲ್ಲ ನೀನು ನೋಡಪ್ಪ ನನ್ನನ್ನು ಬಿಟ್ಟು ಬೇರೆ ದೇವ್ರಿಗೆ ನಿನಗಿರಬಾರ್ದು,
ವ್ಯಭಿಚಾರ ಮಾಡಬೇಡ, ಸುಳ್ಳು ಹೇಳಬೇಡ, ನರಹತ್ಯೆ ಮಾಡಬೇಡ, ಕದಿಯಬೇಡ ಎಂಬುದಾಗಿ ದೇವರು ಹೇಳಿಲ್ಲ. ದೇವರು ಹೇಳಿದ್ರು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಯಾವಾಗ ಮನುಷ್ಯನಲ್ಲಿ ದೇವರ ಹತ್ರ ಮೊಂಡುತನವಾಗಿ ದೇವರ ಹತ್ರ ಧರ್ಮಶಾಸ್ತ್ರ ಕೇಳಿದ ಆವಾಗ ದೇವರು ಕೊಟ್ಟರು. ಆದರೆ ಅದಕ್ಕಿಂತ ಮುಂಚೆ ವಾಗ್ದಾನಗಳನ್ನು ದೇವರು ಅವರಿಗೆ ಕೊಟ್ಟರು. ಹಾಗಾದರೆ ನಾವು ಆಜ್ಞೆಗಳನ್ನು ಕೈಗೊಳ್ಳೋದ್ರ ಮೂಲಕವಾಗಿ ನಮಗೆ ಆಶೀರ್ವಾದ ಇಲ್ಲ. ನಾನು ಪರ್ಫೆಕ್ಟ್ ಆದಮೇಲೆ ಆಶೀರ್ವಾದ ಅಲ್ಲ. ನಾನು ಇನ್ನೂ ಪರ್ಫೆಕ್ಟ್ ಇಲ್ಲ, ನಾನು ಇನ್ನೂ ಸರಿ ಇಲ್ಲ, ನಾನು ಇನ್ನೂ ಪ್ರಾರ್ಥನೆ ಮಾಡ್ತಾ ಇಲ್ಲ, ಅಯ್ಯೋ ಇನ್ನೂ ಭಕ್ತಿ ಇಲ್ವಲ್ಲ ಎಂಬುದಾಗಿ ಆಶೀರ್ವಾದ ಅಲ್ಲ. ಪ್ರೇರೆ, ನಾವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವರಾಗಿ. ನಾವು ಲೂಕನ ಬರೆದ ಸುವಾರ್ತೆ ತೆಗೆದುಕೊಳ್ಬೇಡ್ರಿ, 18 ಮತ್ತು 19 ಈ 2 ಅಧ್ಯಾಯಗಳಲ್ಲಿ ಒಂದು ಧರ್ಮಶಾಸ್ತ್ರ, ಇನ್ನೊಂದು ಕೃಪೆಯನ್ನು ನಾವು ನೋಡ್ತೇವೆ. ನಿಮ್ಮ ಮನೆಗಳಲ್ಲಿ ಹೋಗಿ ಓದ್ಕೊಳ್ರಿ. 18ನೇ ಅಧ್ಯಾಯ 19ನೇ ಅಧ್ಯಾಯ ಯಾವುದು? ಲೂಕನ ಬರೆದ ಸುವಾರ್ತೆ. 18ನೇ ಅಧ್ಯಾಯದಲ್ಲಿ ಏನಂತ ನೋಡ್ತೀವಿ? ಒಬ್ಬ ಯೌವನಸ್ಥನು ಬಂದು, ದೇವರೇ, ನಾನು ನಿತ್ಯ ಜೀವಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ನಿತ್ಯ ಜೀವಕ್ಕೆ ಹೋಗ್ಬೇಕಾದ್ರೆ ನಾನೇನು ಮಾಡಬೇಕು? ಆಗ ಯೇಸು ಸ್ವಾಮಿ ಏನು ಹೇಳಿದ್ರು? ನೆನಪಿದೆಯಾ? ಏನು ಹೇಳಿದ್ರು? ಏನಂತ ಹೇಳಿದ್ರು? ಆಜ್ಞೆಗಳನ್ನ ಕೈಕೊಂಡು ನಡೆ. ಏನು ಆಜ್ಞೆಗಳು? ನಿನ್ನ ತಂದೆ ತಾಯಿನ ಸನ್ಮಾನಿಸು, ಆಮೇಲೆ ಕದಿಬೇಡ, ಸುಳ್ಳು ಹೇಳಬೇಡ, ವ್ಯಭಿಚಾರ ಮಾಡಬೇಡ, ನರಹತ್ಯೆ ಮಾಡಬೇಡ, ಮತ್ತೊಬ್ಬರನ್ನು ಆಶಿಸಬೇಡ. ಇದನ್ನೆಲ್ಲ ಹೇಳಿದಾಗ ಅವನೇನಂತ ಹೇಳ್ದ? ಎಲ್ಲರೂ ಅವನೇನಂತ ಹೇಳ್ದ? ಇವುಗಳನ್ನೆಲ್ಲ ಅವನು ಹೇಳ್ತಾನೆ, ಸಣ್ಣ ವಯಸ್ಸಿನಲ್ಲೇ ಎಲ್ಲವನ್ನ ಏನು ಮಾಡ್ತಾ ಇದ್ದೀನಿ ನಾನು? ಬೈಬಲ್ ಹೇಳ್ತದೆ ಧರ್ಮಶಾಸ್ತ್ರವನ್ನು ಪಾಲಿಸೋದು ಬಹಳ ಕಷ್ಟ. ಒಂದು ಮಿಸ್ ಆಡಿದ್ರು ನಾವೆಲ್ಲದಲ್ಲಿ ಮಿಸ್ ಆದಂಗೆನೆ. ಆದರೆ ಇವನು ಹೇಳ್ತಾನೆ, ಸಣ್ಣ ವಯಸ್ಸಿನ ಎಲ್ಲವನ್ನು ಫಾಲೋ ಮಾಡ್ತಾ ಇದ್ದೀನಿ. ಆಗ ಯೇಸು ಸ್ವಾಮಿ ಹೇಳಿದ್ರು, ಹಾಗಾದ್ರೆ ನೀನು ನಿತ್ಯ ಜೀವಕ್ಕೆ ಹೋಗ್ಬೇಕಾದ್ರೆ ನಿನಗಿರುವುದನ್ನೆಲ್ಲ ಏನು ಮಾಡಬೇಡು, ಮಾರ್ಬಿಟ್ಟು ನನ್ನನ್ನು ಬಂದು ಹಿಂಬಾಲಿಸು. ಅವಾಗ ಅವನು ಏನು ಮಾಡ್ದಂತೆ? ಏನು ಮಾಡ್ಕೊಂಡು ಹೋದ? ಮುಖನ ಸಪ್ಪೆಗೆ ಮಾಡ್ಕೊಂಡು ಹೋದ. ಯಾಕೆಂದ್ರೆ ಅವನು ಮನಸ್ಸೆಲ್ಲ ಯಾವುದ್ರ ಮೇಲಿತ್ತು? ಧರ್ಮಶಾಸ್ತ್ರ, ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ಆದರೆ ದೇವರ ಮಾತಿನ ಮೇಲೆ ಅವನಿಗೇನಿಲ್ಲ, ನಂಬಿಕೆ ಇರಲಿಲ್ಲ. ಅದಕ್ಕೆ ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದಾಗ, ಅವನನ್ನು ಕರೆದಾಗ ಅವನೇನು ಮಾಡ್ದ? ನಂಬಿಕೆ ಇಟ್ಟು ಕೂಡಲೇ ದೇವರ ಬಳಿಗೆ ಬಂದ. ಅದಕ್ಕೆ ಅವನು ಸೌಭಾಗ್ಯವುಳ್ಳವನಾಗಿ ಕಾಣಲ್ಪಟ್ಟ. ಅವನು ವಾಪಸ್ಸು ದುಃಖದಿಂದ ಅವನು ಮನೆಗೆ ಹೋದ. ಯಾಕೆ? ತನ್ನ ಪ್ರಯತ್ನದಿಂದ ಮಾಡಕ್ಕೋದ್ರೆ ನಾವೇನು ಮಾಡೋಕ್ಕಾಗಲ್ಲ, ನಾವು ಆಶೀರ್ವಾದವನ್ನು ಹೊಂದ್ಕೊಳ್ಳೋಕ್ಕಾಗಲ್ಲ. ಈಗ 19ನೇ ಅಧ್ಯಾಯದಲ್ಲಿ ಯಾರು ಬರ್ತಾರೆ? ಅಲ್ಲಿ ಜಕ್ಕಾಯ ಬರ್ತಾನೆ. ಯಾರು ಬರ್ತಾನೆ? ಜಕ್ಕಾಯ. ಅವನು ಯಾರು? ಅವನು ಸುಂಕದವನು ಮತ್ತು ಗಿಡ್ಡನಾದವನು. ಅವನು ಮಾಡೋ ಕೆಲಸನೇ ಎಂಥ ಕೆಲಸ ಆಗಿತ್ತು? ಜನರ ಹತ್ರ ಮೋಸ ಮಾಡಿ, ಸರ್ಕಾರಕ್ಕೆ ಮೋಸ ಮಾಡಿ ಅವನು ಕೆಲಸ ಮಾಡ್ತಿದ್ದ. ಮತ್ತು ಗಿಡ್ಡನಾಗಿದ್ದ, ದೇವರನ್ನು ನೋಡದವನಾಗಿದ್ದ. ಬಟ್ ದೇವರನ್ನು ನೋಡಬೇಕಂತ ಆಸೆ ಅವನಿಗಿತ್ತು. ಅವನ ಮಳೆಗೆ ಬಂದಾಗ ದೇವರು ಹೇಳಿದ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನಿವತ್ತು ನಿನ್ನ ಮನೆಯಲ್ಲಿ ಬಂದು ಉಳ್ಕೊಳ್ಬೇಕು. ಕೂಡಲೇ ಅವನು ಯೇಸುವನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಜನ ಎಲ್ಲ ಮಾತಾಡ್ತಾರೆ, ಅವನು ಯಾರು? ಅವನು ಪಾಪಿ. ಅವನು ಯಾರು? ಪಾಪಿ. ಪಾಪಿ ಮನೆಗೆ ಯೇಸು ಉಳ್ಕೊಳಕ್ ಹೋಗ್ತಾ ಇದ್ದಾನೆ. ಪಾಪಿಯ ಮನೆಗೆ ಯೇಸು ಉಳ್ಕೊಳಕ್ ಹೋಗ್ತಾ ಇದ್ದಾನೆ. ಅವನು ಪಾಪಿ ಅಂತ ಹೇಳ್ತಾ ಇದ್ದ. ಆದರೆ ಕೃಪೆ, ಧರ್ಮಶಾಸ್ತ್ರ ಯಾರ ಹತ್ರ ಇತ್ತು? ಆ ಇವನ ಹತ್ರ ಇತ್ತು. ಆ ಯೌವನಸ್ಥರ ಬಳಿಗೆ ಧರ್ಮಶಾಸ್ತ್ರ ಇತ್ತು, ಆದರೆ ಆಶೀರ್ವಾದವನ್ನು ಹೊಂದ್ಕೊಳ್ಳಿಲ್ಲ. ಆದರೆ ಇವನ ಹತ್ರ ಏನಿದೆ? ಪಾಪ ಇದೆ. ಈಗ ಯಾರ ಜೊತೆಗೆ? ಇವನ ಜೊತೆಗಿದ್ದಾರೆ ಯೇಸು ಇದ್ದಾರೆ. ಹಲ್ಲೆಲೂಯ. ಅದು ಮಾಡಬೇಡ, ಇದು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳ್ತಾ ಅವನು ಪರಲೋಕಕ್ಕೆ ಹೋಗ್ಲಿಲ್ಲ. ಇವನು ಅದು ಮಾಡುತ್ತಾ, ಇದು ಮಾಡುತ್ತಾ, ಅದು ಪಾಪ ಮಾಡ್ತಾ, ಈ ಪಾಪ ಮಾಡ್ತಾ ಇರೋ ಜೊತೆಯಲ್ಲಿ ಕೃಪೆ ಹೋಯ್ತು. ಕೃಪೆ ಹೋಗ್ತಾ ಅವನು ಮನೆಗೆ ಹೋಗಿದ ತಕ್ಷಣ ಆ ಕೃಪೆ ಇದ್ದ ನಿಮಿತ್ತವಾಗಿ ಅವನು ಹೇಳ್ತಾನೆ, ಸ್ವಾಮಿ, ನನ್ನ ಆಸ್ತಿಯನ್ನು ಏನು ಮಾಡ್ತೇನೆ? ಅರ್ಧವನ್ನು ಬಡವರಿಗೆ ಕೊಡ್ತೀನಿ. ಯಾರ ಹತ್ರ ಅದು ಕಸ ಕಂಡಿದರೆ 4ರಷ್ಟು ವಾಪಸ್ ಕೊಡ್ತೀನಿ.
ಆ ಯೌವನಸ್ಥ ಆಜ್ಞೆಗಳೆಲ್ಲ ಕೈಕೊಂಡು ನಡೆದುಕೊಂಡಿದ್ದ, ಬಡವರಿಗೆ ಕೊಟ್ಟು ಬಾರಪ್ಪ ಅಂದ್ರೆ ಬರಲಿಲ್ಲ. ಆದರೆ ಇವನು ಆಜ್ಞೆಗಳನ್ನು ಕೈಕೊಂಡು ನಡೀತಿರಲಿಲ್ಲ, ಆದರೆ ಕೃಪೆಯ ಮೇಲೆ ನಂಬಿಕೆ ಇಟ್ಟ. ಆ ಕೃಪೆ ಇವನನ್ನು ಏನು ಮಾಡಿತು? ಅರ್ಧವನ್ನ ಯಾರಿಗೆ? ಬಡವರಿಗೆ. ದೇವರು ಹೇಳಲೇ ಇಲ್ಲ ಬಡವರಿಗೆ ಕೊಡು ಅಂತೇಳಿ. ಅಲ್ಲಿ ಹೇಳಿದ್ರು ಅವನೇನು ಮಾಡೋಕ್ಕಾಗಲಿಲ್ಲ, ಮಾಡಕ್ಕೆ ಆಗಲಿಲ್ಲ. ಇಲ್ಲಿ ಇವನಿಗೆ ಏನು ಹೇಳಿಲ್ಲ, ಕೊಡಪ್ಪ ಮಾರಪ್ಪ ಅಂತೇಳಿ. ಇವನನ್ನು ಏನು ಮಾಡ್ತು? ಕೊಡಂಗೆ ಮಾಡ್ತು, ಮಾರಂಗ್ ಮಾಡ್ತು. ಅರ್ಧವನ್ನು ಕೊಟ್ಬಿಟ್ಟ ಮತ್ತು 4ರಷ್ಟು ಎಲ್ಲ ಆಸ್ತಿನ ಬಡವ್ರು ಕೊಟ್ಟ. ಯಾಕೆ ಇವನು ಮಾಡುತ್ತಂದರೆ ಕೃಪೆ ಇವನ ಲೈಫಲ್ಲಿ ಬದಲಾವಣೆ ಮಾಡ್ತು. ಅದಕ್ಕೆ ಅನೇಕ ವೇಳೆಗಳಲ್ಲಿ ಕೃಪೆ ಬಗ್ಗೆ ಮಾತಾಡುವಾಗ ಅನೇಕರು ನಿಮಗೆ ಹೇಳ್ಬೋದು, ನಿಮ್ಮ ಪಾಸ್ಟ್ರು ಕೃಪೆ ಕೃಪೆ ಅಂತ ಹೇಳ್ತಾನೆ ಅಂದರೆ ಪಾಪ ಮಾಡ್ಬೋದಾ? ಕೃಪೆಯಲ್ಲಿ ತಪ್ಪು ನಾವು ಮಾಡಬಹುದಾ? ಕೃಪೆಯಲ್ಲಿ ತಪ್ಪು ಮಾಡೋಕ್ಕಾಗಲ್ಲ. ತಪ್ಪಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇವರು ನಮಗೇನು ಕೊಟ್ಟಿದ್ದಾನೆ? ಕೃಪೆಯನ್ನ ಕೊಟ್ಟಿದ್ದಾನೆ. ಆ ವ್ಯಕ್ತಿ ಧರ್ಮಶಾಸ್ತ್ರಗಳೆಲ್ಲ ಕೈಕೊಂಡಿದ್ದ, ನಿತ್ಯ ಜೀವಕ್ಕೆ ಹೋಗ್ಲಿಲ್ಲ. ಇವನು ಎಲ್ಲ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತ ಎಲ್ಲ ಪಾಪಗಳನ್ನು ಮಾಡ್ತಿದ್ದ. ಆದರೆ ಯೇಸುವಿನ ಮೇಲೆ ನಂಬಿಕೆ ಇಟ್ಟ, ಕೃಪೆಯನ್ನು ಹತ್ತುಕೊಂಡ. ಇವನ ಜೀವನದಲ್ಲಿ ಏನಾಯ್ತು? ದೇವರು ಹೇಳಲೇ ಇಲ್ಲ ಅವನಿಗೆ ಮಾಡು ಅಂತೇಳಿ. ಅವನೇನ್ ಮಾಡ್ದ? ಮಾರ್ದ. ಬಿಡು ಅಂತ ಹೇಳಿಲ್ಲ, ಅವನೇ ಬಿಟ್ಟ. ಅದಕ್ಕೆ ಬಿಡು 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 ಅಂತ ಹೇಳಿದ್ರೆ ಬಿಡಿಸಕ್ಕಾಗಲ್ಲ. ಹಲ್ಲೆಲೂಯ. ಕೃಪೆಯನ್ನು ನಂಬುವಾಗ, ಕೃಪೆಯನ್ನು ಹತ್ತುಕೊಳ್ಳುವಾಗ ತಾನಾಗಿನೇ ನಮ್ಮನ್ನು ಬಿಟ್ಟು ಏನಾಗುತ್ತದೆ? ಹೋಗುವಂಥದ್ದಾಗಿರುತ್ತದೆ. ಹಲ್ಲೆಲೂಯ. ಅದಕ್ಕಾಗಿ ಪ್ರಿಯ ದೇವಜನರೇ, ವಾಗ್ದಾನಗಳು ನಮಗೆ ಏನಾಗಿದೆ ಅಂದರೆ ಧರ್ಮಶಾಸ್ತ್ರದ ಆಧಾರದ ಮೇಲೆ ಅಲ್ಲ, ಆಶೀರ್ವಾದಗಳು ನಮಗೆ ನಂಬಿಕೆ ಮೇಲೆಗೆ ನಮಗೇನಾಗಿದ್ದಾನೆ? ದೇವರು ನಮಗೆ ಕೊಟ್ಟಿದ್ದಾನೆ. ನಿನ್ನ ಅರ್ಹತೆ, ನಿನ್ನ ಯೋಗ್ಯತೆ ಮೇರೆಗೆ ದೇವರು ಕೊಟ್ಟಿಲ್ಲ. ಕ್ರಿಸ್ತನ ಅರ್ಹತೆ, ಕ್ರಿಸ್ತನ ಯೋಗ್ಯತೆ ಮೇರೆಗೆ ನಮಗೇನಾಗಿದೆ? ಸಿಗಲ್ಪಟ್ಟದಾಗಿದೆ. ಹಲ್ಲೆಲೂಯ. ಆಶೀರ್ವಾದಕ್ಕೆ ನಾವು ಪಾತ್ರರಲ್ಲ. ಯಾರಿಂದ? ಯಾರ ಕೃಪೆಯಿಂದ, ಯಾರ ದಯೆಯಿಂದ ಅಂದರೆ ಯೇಸುವಿನಿಂದ ನಮಗೆ ಅರ್ಹರಾಗಿದ್ದೇವೆ. ಹಲ್ಲೆಲೂಯ. ನಾವು ಯೋಗ್ಯರಾಗಿದ್ದೇವೆ. ಯಾರಿಂದ ಯೋಗ್ಯರು? ಕ್ರಿಸ್ತನಿಂದ. ಯಾವತ್ತು ನಾನು ಯೋಗ್ಯನಲ್ಲ, ಅರ್ಹನಲ್ಲ ಎಂಬುದಾಗಿ ಭಾವಿಸಕ್ಕೆ ಬದಲಾಗಿ ಕ್ರಿಸ್ತನಿಂದ ನಾನೇನಾಗಿದ್ದೇನೆ? ಅರ್ಹನು. ಕ್ರಿಸ್ತನಿಂದ ನಾನು ಯೋಗ್ಯನು, ಕ್ರಿಸ್ತನಿಂದ ನಾನು ಬಾಧ್ಯನು ಆಗಿದ್ದೇನೆಂಬುದಾಗಿ ನಂಬುವಂಥವರಾಗಿರೋಣ. ಗಲಾತ್ಯದವರಿಗೆ 3ನೇ ಅಧ್ಯಾಯ 29ನೇ ವಚನವನ್ನು ಓದ್ಕೊಳ್ರಿ. 3:29. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಹಲ್ಲೆಲೂಯ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ಮತ್ತು ವಾಗ್ದಾನಾನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಆಮೆನ್. ಹಲ್ಲೆಲೂಯ. ನೀವು ಕ್ರಿಸ್ತನವರ? ಕ್ರಿಸ್ತನು ನಿಮ್ಮಲ್ಲಿದ್ದಾನ? ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ಆಮೆನ್ ಅಂತ ಹೇಳೋಣವಾ? ನೀವು ಕ್ರಿಸ್ತನವರಾಗಿದ್ದೀರಿ. ಹೇಳ್ರಿ, ನಾನು ಕ್ರಿಸ್ತನವನಾಗಿದ್ದೇನೆ, ಅಬ್ರಹಾಮನ ಸಂತತಿಯವನು ಆಗಿದ್ದೇನೆ, ವಾಗ್ದಾನಾನುಸಾರವಾಗಿ ನಾನು ಬಾಧ್ಯನೂ ಆಗಿದ್ದೇನೆ. ಹೇಳ್ರಿ, ನಾನು ಕ್ರಿಸ್ತನವನಾಗಿದ್ದೇನೆ, ಅಬ್ರಹಾಮನ ಸಂತತಿಯವನು ಆಗಿದ್ದೇನೆ, ವಾಗ್ದಾನಕ್ಕನುಸಾರವಾಗಿ ಬಾಧ್ಯನೂ ಆಗಿದ್ದೇನೆ. ಆಮೆನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಾಗ್ದಾನಕ್ಕೆ ಆಜ್ಞೆಗಳು ಬೇಕಾ? ನಂಬಿಕೆ ಬೇಕಾ? ಎಲ್ಲ ಏನು ಬೇಕು? ಆಗ ನೀವು ವಾಗ್ದಾನಗಳನ್ನು ಹೊಂದಿದ್ದೀರಾ ಇಲ್ವಾ? ವಾಗ್ದಾನಗಳು ಹೊಂದಿದ್ದೀರಿ ಅನ್ನೋದಕ್ಕೆ ಗುರುತೇನು? ವೆರಿ ಗುಡ್. ವಾಗ್ದಾನ ಹೊಂದಿದ್ದೀರಿ ಅನ್ನೋದಕ್ಕೆ ಗುರುತೇನು? ಎಲ್ಲರೂ ಹೇಳ್ರಿ, ವಾಗ್ದಾನ ಹೊಂದಿದ್ದೀರಿ ಅನ್ನೋದಕ್ಕೆ ಗುರುತೇನು? ವಾಗ್ದಾನ ಹೊಂದಿದ್ದೀರಿ ಅನ್ನೋದಕ್ಕೆ ಗುರುತೇನು? ಜೋರಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ. ಪವಿತ್ರಾತ್ಮರಿದ್ದಾರಾ? ಹಾಗಾದರೆ ವಾಗ್ದಾನಗಳು ನಿಮಗೇನಾಗಿದೆ? ಎಲ್ಲರೂ ಹೇಳ್ರಿ, ಏನಾಗಿದೆ? ಸ್ವಂತವಾಗಿದೆ. ಕರಗಳನ್ನು ತಟ್ಟದ ದೇವರಿಗೆ ಸ್ತೋತ್ರ ಮಾಡೋಣವಾ? ಓ ರಾಬಾ ಶಂದನ ಮಕರ ದೀನಿಯ ನರ ಬಾಬಾ 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 ಓ ರಾಬಾ ಕರಂದ ನರ ರಬ ಮಮ ಮಮ ಸಂದಲ ರಬ. ಹಲ್ಲೆಲೂಯ. ವಾಗ್ದಾನಕ್ಕೆ ನಂಬಿಕೆ ಆಧಾರ.
ನಂಬಿಕೆಗೆ, ವಾಗ್ದಾನಕ್ಕೆ ಬಾಧ್ಯರಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮರೇ ನಮಗೆ ಗುರುತು, ಪವಿತ್ರಾತ್ಮರೇ ಸೂಚನೆ, ಪವಿತ್ರಾತ್ಮರೇ ನಮಗೆ ಮುದ್ರೆಯಾಗಿದ್ದಾನೆ. ಪವಿತ್ರಾತ್ಮ ಭರಿತರಾಗಿ ಅನ್ಯ ಭಾಷೆ ಮಾತಾಡ್ರಿ. ಓರ್ಲಾ ಬಾ ಶಾಖ ರನ್ನೆ ರೇ ಬಾ ಬಾ ಮಾ ಮಾ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಆಮೆನ್, 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 ಆಮೆನ್. ಪರಲೋಕ ತಂದೆ ಆದರ ವಾಗ್ದಾನಕ್ಕೂ ಸತ್ಯಕ್ಕೂ ಸಭೆಯಾಗಿರುವ ನಮ್ಮೆಲ್ಲರನ್ನ ಸಮರ್ಪಿಸಿ ಒಪ್ಪಿಸಿಕೊಡುತ್ತೇವೆ. ನೀವು ಕ್ರಿಸ್ತವರಾಗಿದ್ದರೆ ಅಬ್ರಾಹ್ಮನಿಗೆ ಸಂತತಿಯವರು, ವಾಗ್ದಾನವಾಗಿ ಬಾಧ್ಯರು ಆಗಿದ್ದೀರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೀಗಿರಲಾಗಿ ನಂಬುವರು ನಂಬಿಕೆ ಇಟ್ಟ ಅಬ್ರಾಹ್ಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು ಎಂಬ ವಾಕ್ಯದ ಮೇರೆಗೆ ಕರ್ತನೆ, ಸೌಭಾಗ್ಯವನ್ನ ಹೊಂದಿದವರಾಗಿ ನಮ್ಮನ್ನು ಮಾರ್ಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿನಗೊಬ್ಬನಿಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ ಆದೇವರೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಬೇಡ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ನಿನ್ನ ಐಕ್ಯತೆಯು, ಸಾವಾಸ ಕೂಡಿ ಬಂದೆಲ್ಲ ದೇವಜನರೊಂದಿಗೂ ಆತನ ಬಣತನಕ್ಕೂ ಉಂಟಾಗಿರಲಿ. ಆಮೆನ್. ಹಲ್ಲೆಲೂಯಾ.